ನಮ್ಮ ಉತ್ತರ ಕರ್ನಾಟಕದ ಹುಲಿ, ನಡೆದಾಡೋ ದೇವರು, ಮಕ್ಕಳಿದ್ದವ್ರ ಪಾಲಿನ ಡಾಕ್ಟ್ರು ನಮ್ಮ ರಶೀದ್ ಮುತ್ಯಾದು ಇವತ್ತು ಹ್ಯಾಪಿ ಬರ್ತ್ಡೇ. ಇಂಥ ಸುಸಂದರ್ಭದಲ್ಲಿ ಇನ್ನೊಂದು ಬೇಜಾರಿನ ವಿಷಯ ಏನಪ್ಪಾ ಅಂತಂದ್ರೆ, ಮುತ್ಯಾದು 1,00,000 ಫಾಲೋವರ್ಸ್ ಇದ್ದ ಇನ್ಸ್ಟಾಗ್ರಾಮ್ ಐಡಿ ಸಸ್ಪೆಂಡ್ ಆಗ್ಬಿಟ್ಟಿದೆ ಅಂತ ಕೊಡ್ರಿ. ಮಂತ್ರ ಹಾಕಿ ಮಕ್ಕಳನ್ನ ಹುಟ್ಟಿಸ್ಬೋದು, ಮಂತ್ರ ಹಾಕಿ ಇನ್ಸ್ಟಾಗ್ರಾಮ್ ಐಡಿನ ವಾಪಸ್ ತೊಳಕಾಗತ್ತಾ? ಅದಕ್ಕೆ ನಮ್ಮ ಮುತ್ತಿನ ಶಿಷ್ಯ ಇನ್ನೊಂದು ಹೊಸ ಐಡಿ ಮಾಡಿಕೊಂಡು ಹೆಂಗಾದ್ರೂ ಮಾಡಿ ಜನಗಳು ನಮ್ಮ ಐಡಿ ವಾಪಸ್ ಬರೋ ಥರ ಮಾಡಬೇಕು ಅಂತ ಬೇಡ್ಕೊತಿತ್ತು. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಮುತ್ಯಾಗಳು ಸಿಕ್ಕಾಪಟ್ಟೆ ಪವರ್ಫುಲ್ ಕಂಡ್ರಿ. ಹುಡುಕೊಂಡು ಹೋದ್ರೆ ತಾಲೂಕಿಗೆ ಒಬ್ಬೊಬ್ರು ಸಿಗ್ತಾರೆ. ಒಂದೊಂದು ಅದ್ಭುತಗಳೇ. ಮಳೆ, ಬೆಳೆ, ಕಾಯಿಲೆ, ಕಸಾಲೆ ಎಲ್ಲದಕ್ಕೂ ಇವ್ರದ್ದೇ ಮಹತ್ವ. ಇದು ನೋಡಿ ರಶೀದ್ ಮುತ್ಯಾ ಇವತ್ತಿಗೆ 23 ತುಂಬುತ್ತೆ. ಮೀಸೆನು ಪೂರ್ತಿ ಕರ್ಗಾಗಿಲ್ಲ. ದೇವರು ಅಂದ್ರೆ ದೇವ್ರೇ. ಬಿಳಿ ಕಲರ್ ಜುಬ್ಬ ಪೈಜಾಮ ಹಾಕೊಂಡು ನಡ್ಕೊಂಡು ಹೋಗ್ತಿದ್ರೆ ಜಾತ್ರೆ. ಪಕ್ಕದಲ್ಲೊಬ್ಬ ಗನ್ಮ್ಯಾನು. ದೇವ್ರಿಗೆ ಅಂತ ಜೀವ ಭಯ ಅಂತ ಜನ ಇದನ್ನು ಆಡ್ಕೋತಾರಲ್ರಿ. ಹಂಗೆಲ್ಲ ಭಯ ಇದ್ದಿದ್ರೆ ಓಡಾಡೋ ಕಾರಿಗೆ ಒಂದು ನಂಬರ್ ಹಾಕತ್ತಿರ್ಲಿಲ್ವಾ? ನೋಡಿ ನಮ್ಮ ಮುತ್ಯಾ ಕಾರಿ ನಂಬರೇ ಇಲ್ಲ. RMN ರಶೀದ್ ಮುತ್ಯಾ ನಾರಾಯಣಪುರ. ಹೆಸರೇ ಬ್ರಾಂಡು, ನಂಬರ್ ಯಾಕೆ ಹಾಕೋಬೇಕು? ಇಷ್ಟಕ್ಕೂ ಬಂದು ನಮ್ಮ ಮುತ್ಯಾನ ಕೊರಳಪಟ್ಟಿ ಹಿಡಿದು ಪ್ರಶ್ನೆ ಮಾಡೋ ಮೀಟ್ರಿ ಯಾರಿಗೈತೆ? ಜಿಲ್ಲಾ ಗುಲ್ಬರ್ಗ, ತಾಲೂಕಾ ಜೇವರ್ಗಿ, ಗ್ರಾಮ ನಾರಾಯಣಪುರ, ಇಮಾಮ್ ಕಾಸಿಂ ದರ್ಗಾ. ಬಂದು ಕೇಳಿ ನೋಡೋಣ. ನಮ್ಮ ಹೋಮ್ ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಜಿಲ್ಲೆಯವ್ರು ಕೊಡ್ರಿ ನಮ್ಮ ಮುತ್ಯಾ ಮುಟ್ಟಕ್ಕಾಗತ್ತಾ? ಅಮಾವಾಸ್ಯೆ ಬಂದ್ರೆ ಸಾಕು ಜನಗಳನ್ನ ಗುಡ್ಡೆ ಹಾಕೊಂಡು ಒಂದು ಸಾಧನಾ ಸಮಾವೇಶ. ಮದುವೆ ಆಗಿ 12 ವರ್ಷ ಆದ್ರೂ ಮಕ್ಕಳಿಲ್ಲ. ಇರೋ ಬರೋ ದವಾಖಾನೆ ಸುತ್ತಿದ್ರು ಯೂಸ್ ಇಲ್ಲ. ಇಲ್ಲಿಗೆ 6 ಅಮಾವಾಸ್ಯೆ ಬಂದ ಹೆಣ್ಮಗಳು ಇವಾಗ 8 ತಿಂಗಳು ಪ್ರೆಗ್ನೆಂಟ್. ಇವಾಗಿನ ಜನ್ರೇಷನ್ಗೆ ಮಕ್ಕಳದೇ ಒಂದು ದೊಡ್ಡ ಸಮಸ್ಯೆ ಕೊಂಡ್ರಿ. ಹಾದಿ ಬೀದಿನೆಲ್ಲ ಮಕ್ಕಳು ಹುಡ್ಸೋ IVF ಸೆಂಟರ್ಗಳು, ಲಕ್ಷಾಂತರ ರೂಪಾಯಿ ಖರ್ಚು. ಅದಕ್ಕೆ ಜನ ಇಂಥ ಆಲ್ಟರ್ನೇಟಿವ್ ಜಾಗಗಳನ್ನ ಹುಡ್ಕೊಂಡು ಹೋಗೋದು. ಅದಕ್ಕೆ ನಮ್ಮ ಮುತ್ಯಾ ಹೇಳೋದು, 5 ಅಮಾವಾಸ್ಯೆ 6 ಅಮಾವಾಸ್ಯೆ ಆದ್ರೂ ರಿಸಲ್ಟ್ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಾರ್ದು. ರಿಸಲ್ಟ್ ಬರೋವರೆಗೂ ಬರ್ತಾ ಇರ್ಬೇಕು. ಮಗು ಹುಟ್ಟಿದ್ಮೇಲೆ ತಂದು ನಮ್ಮ ಮುತ್ತಿನ ಕೈ ಕೊಟ್ಬಿಟ್ರೆ ಅದನ್ನ ಎತ್ಬಿಟ್ಟು ಜನಕ್ಕೆಲ್ಲ ತೋರಿಸಿ, ನೋಡಿ ಲಗ್ನ ಆಗಿ 6 ವರ್ಷ ದವಾಖಾನೆಗೆ ಹೋದ್ರು ಏನೂ ಪ್ರಯೋಜನ ಆಗ್ಲಿಲ್ಲ, ನಮ್ಮ ಹತ್ರ ಬಂದ್ರು, ಇವಾಗ ನೋಡಿ ರಿಸಲ್ಟು ಕೈಯಲ್ಲೇ ಐತೆ. ಅಲ್ಲಿರೋ ಜನಕ್ಕೆ ಸಂಭ್ರಮ. ಬ್ಯಾಕ್ ಗ್ರೌಂಡ್ ಅಲ್ಲಿ ಅವತಾರ ಪುರುಷ ನಮ್ಮ ರಶೀದ ಮುತ್ಯಾ ಅಂತ ಹಾಡು. ಇಷ್ಟಕ್ಕೆ ಮುಗಿಯಲ್ಲ, ಇನ್ಯಾರೋ ಬರ್ತಾರೆ. 3ನೇ ಸ್ಟೇಜ್ ಕ್ಯಾನ್ಸರ್ ಅಂದ್ರೆ 3 ನಿಂಬೆ ಹಣ್ಣು 1 ಬಾಟ್ಲಿ ನೀರು, ಕ್ಯಾಪ್ ಇಚ್ಚಿ ತೂ 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 ಅಂತ ಊದ್ಬಿಟ್ಟು ಕೊಟ್ಬಿಟ್ರೆ ಅದೇ ಮಹಾ ಔಷಧ. ಹೊಟ್ಟೆಲಿ ಇನ್ಫೆಕ್ಷನ್ ಇರಲಿ, ಲಿವರ್ ಡ್ಯಾಮೇಜ್ ಆಗಿರಲಿ, ಕಿಡ್ನಿ ಕಳೆದೋಗಿರ್ಲಿ, ಹಾರ್ಟ್ ಎಕ್ಕುಟ್ಟೋಗಿರ್ಲಿ, ಎಲ್ಲದಕ್ಕೂ ಥೂ 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 ಅಂತ ಉಗ್ದಿರೋ 1 ಬಾಟ್ಲಿ ನೀರು ರಾಮಬಾಣ. ಯಾವ ಡಯಾಲಿಸಿಸು ಬೇಡ, ಆಪರೇಷನ್ನು ಬೇಡ, ಟ್ರೀಟ್ಮೆಂಟು ಬೇಡ, ಎಲ್ಲ ಸುಮ್ಮನೆ ದುಡ್ಡು ಬೇಕು. ನಮ್ಮ ಮುತ್ಯಾ ಪವಾಡದ ಮುಂದೆ ಸೈನ್ಸ್ ಬಂದು ಪೊಲ್ಟಿ ಹೊಡಿಬೇಕು ಕೊಂಡ್ರಿ. ಈ ಆಸ್ಪತ್ರೆಗಳನ್ನೆಲ್ಲ ಕ್ಲೋಸ್ ಮಾಡಿಸಿ, ಟ್ಯಾಂಕರ್ಗಳು ನೀರು ತರಿಸಿ, ಅದಕ್ಕೆ ನಮ್ಮ ಮುತ್ಯಾ ಬಾಯಲ್ಲಿ 3 ಸರಿ ಕ್ಯಾಕರ್ಸ್ ಉಗಿಸ್ಬಿಟ್ಟು ಅದನ್ನ ಬಾಟ್ಲಿಗಳಿಗೆ ತುಂಬಿಸಿ ಎಲ್ಲ ಕಡೆ ಸಪ್ಲೈ ಮಾಡಿದ್ರೆ ಹೆಂಗೆ ಅಂತ ನಮ್ದೊಂದು ಇದು. ಹೆಂಗೋ ನಮ್ಮ ಮುತ್ಯಾ DK ಸಾಹೇಬ್ರು ತಲೆ ಮೇಲೆ ಕೈ ಇಟ್ಟಿದ್ದಕ್ಕೆ CM ಆಗಿರೋದು ಅಂತ ಒಂದು ಟಾಕ್ ಇದೆ. ಇದು ಆಗ್ಬೋದಪ್ಪ. ನಮ್ಮ ರಶೀದ್ ಮುತ್ಯಾ ಬೇರೆ ಮೂಲ ಮೈನಾರಿಟಿ, ಯಾರೂ ಅಬ್ಜೆಕ್ಷನ್ ಮಾಡಲ್ಲ ಅನ್ನೋ ನಂಬಿಕೆ. ಮುತ್ಯಾ ಪವಾಡ ನಮ್ಮ ಹೋಮ್ ಮಿನಿಸ್ಟರ್ ಜಿಲ್ಲೆಗೆ ಮಾತ್ರ ಯಾಕೆ ಸೀಮಿತ ಆಗ್ಬೇಕು? ದೇಶಕ್ಕೆಲ್ಲ ಅಂಜಲಿ ಆರೋಗ್ಯನ. ಒನ್ಸ್ ಅಗೇನ್ ಹ್ಯಾಪಿ ಹುಡ್ದಬ್ಬ ಮುತ್ಯಾ.